ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪ್ರಮುಖವಾಗಿ ಗ್ಯಾರಂಟಿ ನ್ಯೂಸ್ನ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಪುಟ ವಿಸ್ತರಣೆ ಆದ್ರೂ ಕೂಡ ಟೆನ್ಷನ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಒಂದ್ ಕಡೆ ಮೊದಲ ಹಂತದಲ್ಲಿ ಸಚಿವರಾಗಿರೋರು ಖಾತೆ ಬದಲಾವಣೆಗೆ ಡಿಮ್ಯಾಂಡ್ ಇಡ್ತಿದ್ದಾರೆ. ಈಗ ನೂತನವಾಗಿ ಸಚಿವರು ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲ 19 ಜನ, ಅವರಿಗೆಲ್ಲ ಖಾತೆಯನ್ನ ಹಂಚಿಕೆ ಮಾಡೋದೇ ಅತಿ ದೊಡ್ಡ ಸವಾಲಾಗ್ಬಿಟ್ಟಿದೆ ಅಂತೆ ಮುಖ್ಯಮಂತ್ರಿಗಳಿಗೆ. ಇದರ ಮಧ್ಯದಲ್ಲಿ ಯಾರೆಲ್ಲ ಹಿರಿಯರು ಸಚಿವಾಕಾಂಕ್ಷಿಗಳಾಗಿ ಅವರಿಗೆ ಸಚಿವ ಸ್ಥಾನ ಮಿಸ್ ಆಯ್ತಲ್ಲ, ಅವರೆಲ್ಲ ಕೂಡ ಅಸಮಾಧಾನ ಹೊರ ಹಾಕ್ತಿದ್ದಾರೆ, ಬಂಡಾಯ ಎದ್ದಿದ್ದಾರೆ. ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿದ್ರು ಕೂಡ ಮೇಜರ್ ಚೇಂಜಸ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಪಕ್ಷದಲ್ಲಿ ಇದೆ. ಕೆಲ ಹಾಲಿ ಸಚಿವರನ್ನ ಕೈ ಬಿಡೋ ಮೂಲಕ ಕೆಲವರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಇದ್ರ ಜೊತೆಗೆ ಖಾಲಿ ಬಿಟ್ಕೊಂಡಿರುವ ಒಂದು ಸ್ಥಾನ ಮಹಿಳೆಯರಿಗೆ ಅಂತ ಹೇಳಲಾಗ್ತಾ ಇತ್ತು, ಅದನ್ನ ಮಹಿಳೆಯರಿಗೆ ಕೊಡ್ತಾರಾ ಅಥವಾ ಅಲ್ಲೂ ಕೂಡ ಮೇಜರ್ ಟ್ವಿಸ್ಟ್ ಅನ್ನ ಕೊಡಬಹುದಾ ಮುಖ್ಯಮಂತ್ರಿಗಳು? ಈ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಮೇಜರ್ ಅಪ್ಡೇಟ್. ಸಂಪುಟ ರಚನೆಯಾದ್ರೂ ಕೂಡ ಸಿಎಂಗೆ ತಪ್ಪಿಲ್ವಾ ಸಂಕಟ? ಸಂಪುಟ ರಚನೆ ಆದ್ರೂ ಕೂಡ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಂಕಟ ಮಾತ್ರ ತಪ್ತಾ ಇಲ್ಲ. ಡಿಕೆ ಸರ್ಕಾರಕ್ಕೆ ತಡ್ತಾ ಇದೆಯಾ ಇನ್ನು ಬಂಡಾಯದ ಬಿಸಿ? ಎಲ್ರೂ ಸಮಾಧಾನಗೊಂಡ್ರು ಕೂಡ ಕೂಲ್ ಆಗ್ತಾ ಇಲ್ಲ. ವಿಜಯನಗರದ ಶಾಸಕರು ಎಂ ಕೃಷ್ಣಪ್ಪ ಅವರು. ಕೃಷ್ಣಪ್ಪ ಪಟ್ಟಿಗೆ ಮತ್ತೆ ಬದಲಾಗುತ್ತಾ ಡಿಕೆ ಶಿವಕುಮಾರ್ ಅವರ ಸಂಪುಟ? ಈಗಿರೋರಲ್ಲೇ ಯಾರಿಗಾದ್ರೂ ಕೋಕು ಕೊಡಬಹುದಾ ಹೈಕಮಾಂಡ್? ಯಾರಿಗೆ ಕೋಕ್ ಕೊಡಬಹುದು, ಮತ್ತಾರಿಗೆ ಲಕ್? ಹೈಕಮಾಂಡ್ ಅಂಗಳದಲ್ಲಿರೋದು ಚೆಂಡು. ಗ್ಯಾರಂಟಿ ನ್ಯೂಸ್ ಸಂಪುಟ ಸಂಕಟದ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಒಂದ್ ಕಡೆ ಖಾತೆ ಹಂಚಿಕೆಯ ಟೆನ್ಷನ್, ಅದರ ಜೊತೆಗೆ ಅಸಮಾಧಾನಗೊಂಡಿರುವಂತಹ ಶಾಸಕರನ್ನ ಸಮಾಧಾನ ಮಾಡಿ ವಿಶ್ವಾಸಕ್ಕೆ ಪಡೆದುಕೊಳ್ಳೋದೇ ಅತಿ ದೊಡ್ಡ ಸವಾಲಾಗಿ ಹೋಗಿದೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ. ಪ್ರಮುಖವಾಗಿ ಎಂ ಕೃಷ್ಣಪ್ಪ ಅವರು ಕೂಡ ನೋಡೋದಕ್ಕೆ ಸಿಗ್ತಿದ್ದಾರೆ. ಎಂ ಕೃಷ್ಣಪ್ಪ ಅವರ ವರಸೆ ಹೆಂಗಿತ್ತು ಅಂದ್ರೆ, ಅಟ್ಲೀಸ್ಟ್ ಹಿರಿತನದ ಆಧಾರದ ಮೇಲೆ ಅವಕಾಶ ಮಾಡಿಕೊಡ್ತೀರಿ ಅಂದ್ರೆ ನನಗೆ ಕೊಡಿ, ಹೊಸ ಮುಖ ನಾವು ಹೊಸಬರಿಗೆ ಆದ್ಯತೆ ಕೊಡ್ತೀವಿ ಅಂದ್ರೆ ನನ್ನ ಮಗ ಪ್ರಿಯಾ ಕೃಷ್ಣ ಅವ್ರಿಗಾದ್ರೂ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು. ಇಬ್ಬರಿಗೂ ಕೂಡ ಸಚಿವ ಸ್ಥಾನ ಇಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಅಸಮಾಧಾನಗೊಂಡಿದ್ದಾರೆ. ಶಿವಣ್ಣನವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಈ ಕಡೆ ಪಟ್ಟು ಹಿಡಿದಿದ್ದಾರೆ. ಖಾಲಿ ಇರುವ ಒಂದು ಸ್ಥಾನ ಮಹಿಳೆಯರಿಗೆ ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಕುರುಬ ಸಮುದಾಯಕ್ಕೆ ಇನ್ನೊಂದು MLC ಸ್ಥಾನ ಕೊಡೋಣ ಬಿಡಿ ಅಂತ ಹೇಳ್ತಿದ್ದಾರಂತೆ. ಬೇಡವೇ ಬೇಡ, ಕುರುಬ ಸಮುದಾಯದವರು 3 MLCಗಳಿದ್ದಾರೆ, ಈಗೇನಿದ್ರು ಸಚಿವ ಸ್ಥಾನ ಕೊಡಬೇಕು ಕುರುಬರಿಗೆ ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಹೇಳಿದವರಿಗೆ ಕೊಡೋಣ ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾದಾಗ. ಬಟ್ ಸಿದ್ದರಾಮಯ್ಯನವರು ಒಪ್ಕೊಂಡಿಲ್ಲ. ಸುರ್ಜೇವಾಲಾ ಮಾಡಿರೋರ ತಪ್ಪು ಇದು ಅಂತ ಹೇಳಿದ್ದಾರಂತೆ. ಬೇಕಿದ್ರೆ ಒಬ್ಬರಿಂದ ರಾಜೀನಾಮೆ ಪಡೆದು ಇದನ್ನ ಸರಿ ಮಾಡ್ಲಿ ಅಂತ ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಈ ಬಗ್ಗೆ ಚರ್ಚೆ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗ ಖಾಲಿ ಇರುವ ಒಂದು ಸ್ಥಾನ ತುಂಬೋದಕ್ಕೂ ಕೂಡ ಸರ್ಕಸ್. ಮಹಿಳಾ ಶಾಸಕಿಗೆ ಅವಕಾಶ ಕೊಡಬೇಕು, ಮಹಿಳೆಯರಿಗೆ ಒಂದು ಸ್ಥಾನ ಮೀಸಲಿಡಬೇಕು. ಆದ್ರೂ ಕೂಡ ಖಾಲಿ ಇರುವ ಒಂದು ಸ್ಥಾನದಲ್ಲೂ ಕೂಡ ಇಷ್ಟೆಲ್ಲ ಗೊಂದಲಗಳು. ಹಂಗಾಗಿ ಒಂದ್ ಕಡೆ ಸಿದ್ದರಾಮಯ್ಯನವರು ಕುರುಬ ಸಮುದಾಯದವ್ರಿಗೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರೆ, ಇಲ್ಲ ಅದು ಮಹಿಳೆಯರಿಗೆ ಅಂತ ಇರೋ ಸ್ಥಾನ ಅದನ್ನ ಅವ್ರಿಗೆ ಕೊಡ್ಬೇಕಲ್ವಾ ಅಂತ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳ್ತಿದ್ದಾರಂತೆ. ಹಂಗಾಗಿ ವರಿಷ್ಠರ ತೀರ್ಮಾನಕ್ಕೆ ಬಿಟ್ಬಿಡೋಣ ಅನ್ನೋ ರೀತಿಯಲ್ಲಿ ಇಬ್ಬರು ನಾಯಕರು ನಿರ್ಧಾರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.
ಸಂಪುಟ ಸಂಕಟಕ್ಕೆ ಸುಸ್ತಾಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಮತ್ತೆ ದೆಹಲಿಗೆ ಹೋಗೋಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಯಾರಿಯಲ್ಲಿದ್ದಾರೆ. ಇರೋ ಒಂದು ಸ್ಥಾನ ಯಾರಿಗೆ ಕೊಡಬೇಕು ಅನ್ನೋದ್ರ ತಲೆ ಬಿಸಿ ಮಧ್ಯೆ ಡೆಲ್ಲಿಗೆ ಹೋಗೋದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಇವತ್ತು ಅಥವಾ ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋ ಸಾಧ್ಯತೆ ಇದ್ದು, ಒಂದು ಸ್ಥಾನ ಮಹಿಳೆಯರಿಗೆ ಫಿಕ್ಸ್. ಹಾಗಾದ್ರೆ ಯಾರಿಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಸ್ಥಾನಕ್ಕೆ 3 ಮಹಿಳೆಯರ ಮಧ್ಯೆ ಅತಿ ದೊಡ್ಡ ಫೈಟ್ ಏರ್ಪಟ್ಟಿದೆ. ಒಂದ್ ಕಡೆ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, MLC ಉಮಾಶ್ರೀ ಅವರು, ಗಾಯತ್ರಿ ಅವರ ಮಧ್ಯೆ ಅಗೇನ್ ಪೈಪೋಟಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇದರಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಬಟ್ ರೇಸಲ್ಲಿ ಇರೋದು ಇಬ್ಬರ ಹೆಸರು, ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೊಂದು ಉಮಾಶ್ರೀ. ಇಬ್ಬರಲ್ಲಿ ಯಾರ ಕೈ ಮೇಲಾಗುತ್ತೆ ಅಂತ ಮೋಸ್ಟ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡಬೇಕು ಅನ್ನುವಂತಹ ಪಟ್ಟು ಡಿಕೆ ಶಿವಕುಮಾರ್ ಅವರ ಬಣದಿಂದ ಜಾಸ್ತಿ ಆಗ್ತಾ ಇದ್ರೆ, ಉಮಾಶ್ರೀ ಅವರ ಪರವಾಗಿ ನಿಂತ್ಕೊಂಡಿರೋದು ಅವರ ಬೆನ್ನಿಗೆ ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಉಮಾಶ್ರೀ ಅವ್ರಿಗೂ ಕೂಡ. ಹಂಗಾಗಿ ಇಬ್ಬರ ಹೆಸರು ಮುಂಚೂಣಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಬ್ಬರ ಹೆಸರಲ್ಲಿ ಯಾರನ್ನ ಫೈನಲ್ ಮಾಡಬಹುದು, ಇದನ್ನ ವರಿಷ್ಠರಿಗೆ ಬಿಟ್ಬಿಡೋಣ ಅನ್ನೋ ರೀತಿಯಲ್ಲೇ ಮತ್ತೆ ತೀರ್ಮಾನಕ್ಕೆ ಬಂದಂಗೆ ಕಾಣಿಸುತ್ತೆ ಮುಖ್ಯಮಂತ್ರಿಗಳು. ಹಂಗಾಗಿ ದೆಹಲಿಗೆ ಹೋಗಿ ನಿರ್ಧಾರ ಮಾಡ್ಕೊಂಡು ಬರೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.